Wake up, wake up, wake up. It's a brand new day. Yeah, wake up, wake up. ಸ್ವಚ್ಛ ಭಾರತ ಅಂತೆ, ಸ್ವಚ್ಛ ಭಾರತ್ ತುಂಬಾ ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ ನಮ್ಮ ಭಾರತವನ್ನ. ಈ ಕಾರ್ಪೊರೇಷನ್ ಆದ್ರೂ ಏನ್ ಕೆಲಸ ಮಾಡುತ್ತೆ? ಯಾರನ್ನೂ ಕೆಲ್ಸಕ್ಕಿಟ್ಟು ಗೌರ್ಮೆಂಟ್ ಸ್ಯಾಲರಿ ತಿಂತಿರ್ತಾರೆ. ಇಂಥ ನಾಯಕರನ್ನ ಆರಿಸ್ಕೊಂಡ್ ತರ್ತಾರಲ್ಲ ನಮ್ ಜನ, ಅವರಿಗೆ ದೊಡ್ಡ ನಮಸ್ಕಾರ. ಪಾಪ ಅವರಾದ್ರೂ ಏನ್ ಮಾಡ್ಬೇಕು? ನಮ್ ದೇಶದಲ್ಲಿ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣನೇ ಸಿಗಲ್ಲ. ಚಿಕ್ಕವರಾಗಿದ್ದಾಗಲೇ ಇದ್ರ ಬಗ್ಗೆ ಹುರಿದುಂಬಿಸಿದ್ರೆ ಸುಧಾರಿಸಬಹುದಾಗಿತ್ತು. ಇರ್ಲಿ ಬಿಡು, ಏನಂತ ಹೇಳೋದು. ಒಂದ್ ಬಿಟ್ರೆ ಒಂದ್ ಸಮಸ್ಯೆ ದೇಶದಲ್ಲಿ. ಯಾರಿಗೂ ದೇಶದ ಮೇಲೆ ಕಾಳಜಿನೇ ಇಲ್ಲ. ಎಲ್ರೂ ಸೆಲ್ಫ್ ಕಂಫರ್ಟ್ಸ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ದೇಶಭಕ್ತಿ ಅನ್ನೋದು ಸಾಯ್ತಾ ಇದೆ.
ಚೂರು ಮಾನವೀಯತೆನೇ ಇಲ್ವಾ? ಇನ್ನು ಈ ದೇಶದಲ್ಲಿ ಬದುಕಕ್ಕಾಗೋದೆ, ಏನಾದರೂ ಮಾಡಿ ಬೇರೆ ದೇಶಕ್ಕೆ ಹೋಗ್ಬಿಡ್ಬೇಕು. ಮಾನವೀಯತೆ, ದೇಶಭಕ್ತಿ, ದೇಶದ ಮೇಲೆ ಕಾಳಜಿ. ಅಲ್ಲ, ಇಷ್ಟೆಲ್ಲ ಹೇಳ್ದಲ್ಲ, ನಿನಗೆಷ್ಟಿದೆ ಅಪ್ಪ ದೇಶದ ಮೇಲೆ ಕಾಳಜಿ? ಏನಂದ್ರೆ ಲಿವಿಂಗ್ ಇನ್ ಇಂಡಿಯಾ ಇಸ್ ಅ ಕರ್ಸ್ ಅಲ್ಲ. ನಿನಗೆ ಜೀವ ಅಂತ ಬಂದಾಗಿಂದ ಯಾವ ನೆಲದಲ್ಲಿದೆಯಾ ಗೊತ್ತಾ ನಿನಗೆ? ಅಂತ ಈ ದೇಶದ ಮೇಲೆ ಯಾವನು ಒಬ್ಬ ನಿನ್ನ ಸಹಾಯಕ್ಕೆ ಬಂದಿಲ್ಲ ಅಂತ ದೇಶನ ಬೈತೀಯ? ಮಾನವೀಯತೆ, ದೇಶಭಕ್ತಿ. ದೇಶಭಕ್ತಿ ಅಂದರೆ ಯಾವುದೋ ಗುಂಡಿಗೆ ಎದೆ ಒಡ್ಬೇಕು, ಬಾವಿಗಾರಿ ಜೀವ ಕೊಡಬೇಕು, ಸುಳ್ಳು ಜೇಂಕಾರ್ಗಳು ಹಾಕ್ತಿರಲ್ಲ, ಅದಲ್ಲ ದೇಶಭಕ್ತಿ. ದೇಶಭಕ್ತಿ ಅಂದರೆ ನಿನ್ನ ದೇಶದ ಮೇಲೆ ನಿನಗಿರೋ ಅಭಿಮಾನ, ನಿನ್ನ ದೇಶದ ಮೇಲೆ ನಿನಗಿರೋ ಪ್ರೀತಿ. ನನ್ನ ದೇಶದಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಿಂಗೆ ಮಾಡಬೇಕು, ಹಂಗೆ ಮಾಡಿದ್ರೆ ಸರಿ ಹೋಗುತ್ತೆ, ಅದು ಹೇಳೋದಲ್ಲ ದೇಶಭಕ್ತಿ. ನೀನು ಖುದ್ದಾಗಿ ಏನು ಸರಿಪಡಿಸ್ಬೇಕು ಅದನ್ನು ಸರಿಪಡಿಸ್ಬೇಕು, ತಿಳ್ಕೊ. ನಮ್ಮ ಭಾರತ ಸ್ವಚ್ಛ ಭಾರತ. ನನ್ನ ಕಡೆಯಿಂದ ನಾನು ದೇಶ ಸೇವೆ ಮಾಡ್ಬೇಕಂತ ಈ ದಾರಿನ ಆರಿಸ್ಕೊಂಡಿದ್ದೆ. ನಾನು ಈ ದಾರಿನ ಆರಿಸ್ಕೊಂಡಿದ್ದೀನಿ ಅಂತ ನೀವು ನಾನು ಫಾಲೋ ಮಾಡಬೇಕು, ನನ್ನ ಥರನೇ ಆಗಬೇಕು ಅಂತ ಏನಿಲ್ಲ. ನಿಮ್ಮ ದಾರಿನಲ್ಲಿ ನೀವು ಬೆಸ್ಟ್ ಆಗಿ. ಬೆಸ್ಟ್ ಅಂದರೆ ಯಾವ ಥರ ಅಂದರೆ ಬೇರೆ ದೇಶಗಳು ಮಾತಾಡಿರ್ಬೇಕು. ಏನಂತ? ದ ಬೆಸ್ಟ್ ಇಂಜಿನಿಯರ್, ದ ಬೆಸ್ಟ್ ಡಾಕ್ಟರ್, ದ ಬೆಸ್ಟ್ ಬಿಸ್ನೆಸ್ ಮ್ಯಾನ್, ದ ಬೆಸ್ಟ್ ಆರ್ಟಿಸ್ಟ್, ದ ಬೆಸ್ಟ್ ಇನ್ ಆಲ್ ದ ಫೀಲ್ಡ್ಸ್ ಆ್ಯಂಡ್ ದೇ ಆರ್ ಆಲ್ ಫ್ರಮ್ ಇಂಡಿಯಾ ಅಂತ ಹೇಳಿರ್ಬೇಕು. ದೇಶಭಕ್ತಿ ಅನ್ನೋದು ಎಲ್ಲರಲ್ಲೂ ಇದೆ, ನಾನು ಅದನ್ನು ಒಪ್ತೀನಿ, ಇಲ್ಲ ಅನ್ನಲ್ಲ. ಆದರೆ ದೇಶಭಕ್ತಿನ ತೋರಿಸ್ಕೊಳ್ಳೋದಕ್ಕೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ದೇಶದ ಪ್ರತಿ, ದೇಶದಲ್ಲಿರೋ ಜನರ ಪ್ರತಿ ಮಾನವೀಯತೆಯನ್ನೇ ಉಳಿಸ್ಕೊಂಡು ನಿಮ್ಮ ದಾರಿನಲ್ಲಿ ನೀವು ಬೆಸ್ಟ್ ಆದರೆ ಸಾಕು, ದೇಶ ತಾನೇ ಅಭಿವೃದ್ಧಿ ಪಥಕ್ಕೆ ಸಾಕು. ನಾವು ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧಿ ಇಂಥ ಮಹಾಪುರುಷರು ಹೇಳಿದಂತೆ ನಿಜವಾದ ಅರ್ಥದಲ್ಲಿ ಮನುಷ್ಯರಾಗಬೇಕು, ಮತ್ತು ಇತರರನ್ನು ಮನುಷ್ಯರಾಗಲು ಸಹಾಯ ಮಾಡಬೇಕು. ಇದೇ ನಾವು ಈಗ ಮಾಡಬೇಕಾಗಿರೋ ದೇಶ ಸೇವೆ ಮತ್ತು ತೋರಿಸ್ಬೋದು.